ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಸುನಂದ ಅವ್ರ ಮನೆಗೆ ಎಲ್ಲರೂ ಬಂದಿರ್ತಾರೆ, ಮನೇನ ಕ್ಲೀನ್ ಮಾಡೋಣ ಅಂತ ಹೇಳಿ. ಹಾಗೆ ಇಲ್ಲಿ ಅಕ್ಕಪಕ್ಕದ ಮನೆಯವರು ಒಂದೆರಡು ಮೂರು ಹೆಂಗಸರು ಕೂಡ ಬಂದಿರ್ತಾರೆ, ಮನೆ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ. ಸುನಂದ ಅಕ್ಕ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಪೂಜಾ 2 ಜಡೆ ಹಾಕ್ಕೊಂಡು ಬ್ಯಾಗ್ ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ದಂಥ ಹುಡುಗಿ ಇವಾಗ ಮದುವೆ ಆಗ್ತಿದ್ದಾಳೆ ಅಂದರೆ ನಮ್ಗೆ ನಂಬೋಕ್ಕೆ ಆಗ್ತಿಲ್ಲ ಅಂತ ಅಕ್ಕಪಕ್ಕದ ಜನಗಳಲ್ಲಿ ಒಂದು ಹೆಂಗಸರು ಹೇಳ್ತಾಳೆ. ಹೌದು, ನಾನು ಅದನ್ನೇ ಅಂದ್ಕೊಂಡೆ, ಇವಳು ಕಾಲೇಜ್ಗೂ ಸರಿಯಾಗಿ ಹೋಗ್ತಿಲ್ಲ, ಏನು ಮಾಡ್ತಾಳೋ ಅಂತ ಹೇಳಿ ನನಗೆ ತುಂಬ ಭಯ ಆಗ್ತಿತ್ತು ಅಂತ ಹೇಳಿ ಸುನಂದ ಹೇಳ್ತಾರೆ. ದೇವ್ರ ದಯೆಯಿಂದ ಇಲ್ಲಿ ಎಲ್ಲ ಒಳ್ಳೆಯದೇ ಆಗ್ತಿದೆ ಅಂತ ಇಲ್ಲಿ ಸುನಂದ ಹೇಳ್ತಾಳೆ. ದೇವ್ರ ದಯೆಯಿಂದ ಪೂಜನ ಒಳ್ಳೆ ಮನೆಗೆ ಮದುವೆ ಮಾಡ್ತಿದ್ದೀರಾ ಬಿಡಿ. ಪೂಜನ ಹುಡುಗ ನೋಡಿದರೆ ಅವನ ಹತ್ರ ಅಷ್ಟು ಆಸ್ತಿ ದುಡ್ಡು ಇದೆ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಸಿಂಪಲ್ ಆಗಿದ್ದಾನೆ ಅಂತ ಅಲ್ಲಿದ್ದ ಹೆಂಗಸರು ಹೇಳ್ತಾರೆ. ಮತ್ತು ಹುಡುಕಿದ್ದು ಯಾರು ಹೇಳಿ, ಈ ಕುಸುಮ ಅಂತ ಹೇಳ್ತಾಳೆ ಕುಸುಮ ಅವರು. ಅಂತಿಂಥ ಹುಡುಗನ ಹುಡುಕ್ಬೇಕು ಅಂದರೆ ಸುಮ್ಮನೆನಾ ಈ ಕುಸುಮ ಹುಡುಕ್ಬಿಡ್ತಾಳ ಅಂತ ಕುಸುಮ ಹೇಳ್ತಾರೆ. ಹೌದು ಕುಸುಮಕ್ಕ, ಆವತ್ತು ಪೂಜನ ಕಾಲಿಗೆ ಏಟಾಗಿತ್ತಲ್ಲ, ಅವತ್ತೇ ನೋಡಿದ್ವಿ. ಆ ಹುಡುಗ ಎಷ್ಟು ಒಳ್ಳೆ ಹುಡುಗ ಅಂತ ನನಗಂತೂ ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು ಗೊತ್ತಾ ಅಂತ ಅಲ್ಲಿದ್ದ ಹೆಂಗಸರು ಹೇಳ್ತಾರೆ. ಹಾಗೆ ಎಲ್ಲರೂ ಸೇರಿ ಧೂಳು ತೆಗಿತಾ ಇರ್ತಾರೆ. ಆದರೂ ಸುನಂದಕ್ಕ, ನಮ್ಮ ಪೂಜಾ ಆ ಹುಡುಗನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದಾಳೆ ಅಂತ ಅಲ್ಲಿದ್ದ ಹೆಂಗಸರು ಹೇಳ್ತಾರೆ. ಅವ್ರ ಮಾತು ಕೇಳಿ ಪೂಜಾ ನಾಚ್ಕೊಳ್ತಾ ಇರ್ತಾಳೆ. ಆಗ ಸುಂದ್ರಿ ರೇಗಿಸ್ತಾಳೆ, ನಮ್ಮ ಪೂಜಾದೇವಿ ನೋಡ್ರಪ್ಪೋ ನಾಚಿ ನೀರಾಗ್ತಾಳೆ, ಸೇಮ್ ಟೊಮೆಟೊ ಹಣ್ಣಿನ ಥರನೇ ಇದ್ದಾಳೆ ಅಂತ ಹೇಳಿ ಅಲ್ಲಿ ಸುಂದ್ರಿ ರೇಗಿಸ್ತಾ ಇರ್ತಾಳೆ. ಸರಿ ಸುನಂದಕ್ಕ, ಧೂಳು ತೆಗೆದಿದ್ದೆಲ್ಲ ಮುಗೀತು, ನಾನು ಬಟ್ಟೆ ಕೊಟ್ಟಿದ್ದೆ ಪೂಜನ ಮದುವೆಗೆ ಅಂತ, ಅದನ್ನ ಹೋಗಿ ಇಸ್ಕೊಂಡು ಬರಬೇಕು ಅಂತ ಅಲ್ಲಿ ಇದ್ದ ಪಕ್ಕದ ಮನೆ ಹೆಂಗಸರು ಹೇಳ್ತಾರೆ. ಸರಿ, ಆಗಿದ್ದರೆ 1 ನಿಮಿಷ ಇರು, ಇನ್ವಿಟೇಷನ್ ಕೊಡ್ತೀನಿ, ನೀನು ಹೇಗಿದ್ರು ಬಟ್ಟೆ ಹೊಲಿಸೋಕ್ಕೆ ಹೋಗ್ತಿದ್ದೀಯಲ್ಲ ಅವ್ರಿಗೂ ಒಂದು ಕೊಟ್ಬಿಡು ಅಂತ ಸುನಂದ ಇನ್ವಿಟೇಷನ್ ಪತ್ರಿಕೆನ ಕೊಡ್ತಾರೆ. ನಾನು ಫೋನ್ ಮಾಡಿ ಹೇಳ್ತೀನಿ, ನನಗೆ ಟೈಮ್ ಇಲ್ಲ, ನಾನು ಫೋನ್ ಮಾಡ್ತೀನಿ, ಈ ಕಾರ್ಡನ್ನ ಕೊಟ್ಬಿಡು, ಅಷ್ಟು ಸಾಕು ಸುನಂದಕ್ಕ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಕ್ಲೀನ್ ಮಾಡೋಕ್ಕೆ ಬಂದಿದ್ದ ಪಕ್ಕದ ಮನೆಯವರಿಬ್ಬರು ಹೆಂಗಸರು ಹೋಗ್ತಾರೆ. ಆ ಕಡೆ ಗುಂಡಣ್ಣ ಹಾಗೂ ತನ್ವಿ ಹೊರಗಡೆ ಕ್ಲೀನ್ ಮಾಡಿ ಬಂದು ಹೇಳ್ತಾರೆ, ನಾವು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದೀವಿ ಆಚೆ ಅಂತ ಹೇಳಬೇಕಾದ್ರೆ ಸೂಪರ್ ಕಣ ಗುಂಡಣ್ಣ ಅಂತ ಪೂಜೆ ಹೇಳ್ತಾಳೆ. ಚಿಕ್ಕಿ, ಇಲ್ಲಿ ಗುಂಡಣ್ಣನಿಗೆ ಮಾತ್ರ ವೆರಿ ಗುಡ್ ಅಂತೀರಾ, ನಾನು ಅಷ್ಟು ಕಷ್ಟಪಟ್ಟು ಕ್ಲೀನ್ ಮಾಡಿದೆ, ನನಗೇನು ಹೇಳಲಿಲ್ಲ ಅಂತ ತನ್ವಿ ಹೇಳ್ತಾಳೆ. ತನ್ವಿ, ನೀನು ಯಾವಾಗಲೂ ಗುಡ್ ಗರ್ಲ್ ಅಲ್ವಾ, ಅದಕ್ಕೆ ನಾನು ಏನೂ ಹೇಳಿಲ್ಲ ಅಂತ ಇಲ್ಲಿ ಪೂಜೆ ಹೇಳ್ತಾಳೆ. ಆಗ ಇಲ್ಲಿ ತನ್ವಿ ಗುಂಡಣ್ಣನಿಗೆ ಲುಕ್ ಕೊಡ್ತಾಳೆ. ಗುಂಡಣ್ಣ ತನ್ವಿ ಜೊತೆ ಜಗಳ ಆಡೋಕ್ಕೆ ಹೋಗ್ತಾನೆ. ಗುಂಡಣ್ಣ ನೋಡಿ, ಈಗೇನು ನೀವು ಇಬ್ಬರು ಜಗಳ ಆಡೋದು ಬೇಡ, ಬನ್ನಿ ಕೈ ತೊಳ್ಕೊಳ್ಳಿ ಅಂತ ಅಲ್ಲಿ ಪೂಜೆ ಕರೀತಾಳೆ. ಆಗ ಆ ಕಡೆ ಭಾಗ್ಯ ಅವರು ಮನೆ ಕಡೆ ಹೋಗ್ತಿರ್ತಾರೆ. ಇಲ್ಲಿ ವಿಠಲ್ರವರು ಭಾಗ್ಯಗೆ ಕಾಲ್ ಮಾಡಿ, ಆಯ್ತಾ ಅಪ್ಪ ಇನ್ವಿಟೇಷನ್ ಎಲ್ಲ ಕೊಟ್ಟು ಅಂತ ಇಲ್ಲಿ ಭಾಗ್ಯ ಕೇಳ್ತಾಳೆ. ಆಗಿಲ್ಲ ಕಣಮ್ಮ, ಇನ್ನೂ ಕೊಡ್ತಾ ಇದ್ದೀನಿ ಅಂತ ವಿಠಲ್ರವರು ಹೇಳ್ತಾರೆ. ಏನಾದರೂ ಸಮಸ್ಯೆನಾ ಅಪ್ಪ ಅಂತ ಭಾಗ್ಯ ಕೇಳ್ತಾಳೆ. ಏನಮ್ಮ, ನಾವು ಮದುವೆ ಮಾಡ್ತಿರುವ ಚೌಟ್ರಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಆಗುತ್ತೆ ಅಲ್ವಾ, ನಮ್ಮ ಪಕ್ಕದ ಮನೆಯವರು ಇದರಲ್ಲಿ ಅವ್ರ ಪಕ್ಕದ ಮನೆ ಮದುವೆನ ಮಾಡಿದ್ರು ಅಂತ ಭಾಗ್ಯ ಹೇಳ್ತಾಳೆ. ಆ ಹಾಲಲ್ಲಮ್ಮ ಅಂತ ಮತ್ತೆ ಪತ್ರಿಕೆಯನ್ನು ಓಪನ್ ಮಾಡಿ ವಿಠಲ್ರವರು ನೋಡ್ತಾರೆ ಅಂತ ಹೇಳಿ ಹಾಗೆ ನೋಡ್ತಾ ಇರ್ತಾರೆ. ಏನಾಯ್ತಪ್ಪ ಅಂತ ಭಾಗ್ಯ ಕೇಳ್ತಾಳೆ. ಅಲ್ಲ ಕಣಮ್ಮ, ನೀನು ನೋಡಿದರೆ ಆ ಹಾಲು ಅಂತ ಹೇಳ್ತೀಯ, ಇಲ್ಲಿ ನೋಡಿದರೆ ಬೇರೆ ಹಾಲೇ ಹೆಸರೇ ಇದೆ ಅಂತ ಹೇಳ್ತಾರೆ. ಆಗ ಭಾಗ್ಯಗಂತೂ ತುಂಬ ಶಾಕ್ ಆಗುತ್ತೆ. ಮದುವೆ ಜಾಗ ಚೇಂಜ್ ಆಗಿದೆಯಾ, ಏನು ಹೇಳ್ತಿದ್ಯಪ್ಪ ಅಂದಾಗ, ಹೌದಮ್ಮ, ನೀನು ಒಂದು ಸಲ ನನ್ನ ಮದುವೆ ಕಾರ್ಡ್ನ ನೋಡಮ್ಮ ಅಂತಾರೆ ಭಾಗ್ಯ ಅಪ್ಪ. ನಮ್ಮ ಮನೆಯ ಹತ್ತಿರ ಇದೆಯಲ್ಲ ಆ ಹಾಲೇ ಅಲ್ವಪ್ಪ ಅಂತ ಭಾಗ್ಯ ಅಪ್ಪನ ಕೇಳ್ತಿರ್ಬೇಕಾದ್ರೆ, ಆಗ ಭಾಗ್ಯ, ಅದು ಹೇಗಪ್ಪ ಹೀಗಾಗುತ್ತೆ, ನಾನೀಗ ನಿಜವಾಗ್ಲೂ ನನಗೆ ನಂಬಿಕೆ ಆಗ್ತಿಲ್ಲ, ನಾನು ಒಂದು ಸತಿ ಹೋಗಿ ಚೆಕ್ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ. ಹಾಗೆ ಇಲ್ಲಿ ಭಾಗ್ಯ ಟೆನ್ಷನ್ ಮಾಡಿಕೊಂಡು ಭಾಗ್ಯ ಅವ್ರ ತವ್ರ ಮನೆಗೆ ಭಾಗ್ಯ ಬರ್ತಾಳೆ. ಅಮ್ಮ, ಮದುವೆ ಮಾಡುವ ಹಾಲ್ ಎಲ್ಲಿದೆಯಮ್ಮ ಅಂತ ಭಾಗ್ಯ ಕೇಳ್ತಾಳೆ.
ಯಾಕೆ ಭಾಗ್ಯ ಏನಾಯ್ತೆ ಅಂತ ಭಾಗ್ಯನಮ್ಮ ಸುನಂದ ಕೇಳ್ತಾರೆ. ಒಂದು ನಿಮಿಷ ಇರಮ್ಮ ಅಂತ ಹೇಳಿ ಒಳಗೋಗಿ ಇನ್ವಿಟೇಷನ್ ಕಾರ್ಡ್ನ ಓಪನ್ ಮಾಡಿ ನೋಡ್ತಾಳೆ. ಆಗ ಭಾಗ್ಯಗಂತೂ ತುಂಬಾ ಗಾಬರಿ ಆಗುತ್ತೆ. ಅಕ್ಕ ಏನಾಯ್ತೆ ಅಕ್ಕ, ಯಾಕೆ ಇಷ್ಟು ಗಾಬರಿ ಆಗ್ತಿದೆಯಾ, ಪ್ರಿಂಟಿಂಗ್ ಮಿಸ್ಟೇಕ್ ಏನಾದರೂ ಆಯಿತಾ ಅಂತ ಪೂಜಾ ಕೇಳ್ತಾಳೆ. ಮದುವೆ ಮಂಟಪದ ಹೆಸರೇ ಚೇಂಜ್ ಆಗಿದೆ ಅಂತ ಭಾಗ್ಯ ಹೇಳ್ತಾಳೆ ಪೂಜಂಗೆ. ಮನೆಯವರೆಲ್ಲ ತುಂಬಾ ಶಾಕ್ ಆಗ್ತಾರೆ. ಏನು ಹೇಳ್ತಿದ್ದೀಯಮ್ಮ, ನಿಮ್ಮ ಮಾವ ಮತ್ತು ನಿಮ್ಮ ತಂದೆ ಕಾರ್ಡ್ ಹಂಚೋಕೆ ಹೋಗಿದಾರಲ್ಲ, ಇವಾಗ ನೋಡಿದರೆ ನೀನು ಈ ಥರ ಹೇಳ್ತಿದ್ದೀಯಾ, ಏನು ಗತಿ ಅಂತ ಇಲ್ಲಿ ಕುಸುಮ ಹೇಳ್ತಾರೆ. ನನಗೂ ಗೊತ್ತಿಲ್ಲ ಅತ್ತೆ, ಅಪ್ಪ ಫೋನ್ ಮಾಡಿ ಹೇಳ್ದಾಗಲೇ ನನಗೂ ಗೊತ್ತಾಗಿದ್ದು ಅಂತ ಭಾಗ್ಯ ಹೇಳ್ತಾಳೆ. ಹೆಂಗಕ್ಕ ಚೇಂಜ್ ಆಗೋಕ್ಕೆ ಸಾಧ್ಯ ಅಂತ ಪೂಜಾ ಕೇಳ್ತಾಳೆ. ಗೊತ್ತಿಲ್ಲ ಪೂಜಾ ಹೆಂಗಾಯಿತು ಅಂತ. ಇವಾಗ ಬುಕ್ ಆಗಿರುವ ಹಾಲ್ ತುಂಬಾ ದೊಡ್ಡದು ಕಣೆ, ತುಂಬ ದುಡ್ಡು ಖರ್ಚಾಗುತ್ತೆ ಅಂತ ಭಾಗ್ಯ ಹೇಳ್ತಿರ್ತಾಳೆ. ಮನೆಯವರೆಲ್ಲರೂ ತುಂಬ ಶಾಕ್ ಆಗ್ತಾರೆ. ಹಾಗೆ ಭಾಗ್ಯನ ನೋಡ್ತಾ ಇರ್ತಾರೆ. ಭಾಗ್ಯ ಪ್ರಿಂಟ್ ಕೊಟ್ಟಾಗ ಸರಿಯಾಗಿ ನೋಡಿದೆ ಅಲ್ವಾ ಅಂತ ಕುಸುಮ ಕೇಳ್ತಾರೆ. ನೋಡಿದೆ ಅತ್ತೆ, ಎರಡೆರಡು ಸತಿ ನೋಡಿದೆ, ಪ್ರಿಂಟ್ ಮಾಡಿಸುವ ಮುಂಚೆ ಮಾವಂಗೂ ತೋರಿಸ್ದೆ ಅಂತ ಭಾಗ್ಯ ಹೇಳ್ತಾರೆ. ಭಾಗ್ಯ ನೀನು ತಪ್ಪು ಮಾಡಿಲ್ಲ ಅಂತ ಗೊತ್ತು, ಆ ಪ್ರಿಂಟ್ ಮಾಡ್ತಾನಲ್ಲ ಅವ್ರ ನಂಬರ್ ನಿನ್ನ ಹತ್ರ ಇದೆಯಾ ಅಂತ ಕುಸುಮ ಕೇಳ್ತಾರೆ. ಹಾಂ ಅಂತ ಹೇಳಿ ಭಾಗ್ಯ ಹೇಳ್ತಾರೆ. ಹಾಗಾದರೆ ಫೋನ್ ಮಾಡಿ ತರಾಟೆಗೆ ಅದು ಹೇಗೆ ತಪ್ಪು ಮಾಡ್ದ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಕುಸುಮ ಹೇಳ್ತಾರೆ. ಸರಿ ಅತ್ತೆ ಅಂತ ಹೇಳಿ ಇಲ್ಲಿ ಭಾಗ್ಯ ಕಾಲ್ ಮಾಡ್ತಾರೆ. ಹಾಗೆ ಲೌಡ್ ಸ್ಪೀಕರ್ನಲ್ಲಿ ಹಾಕ್ತಾರೆ. ಹಲೋ ಹೇಳಿ ಮೇಡಮ್ ಅಂತ ಆ ವ್ಯಕ್ತಿ ಹೇಳ್ತಿರ್ಬೇಕಾದ್ರೆ, ಹಾಂ ಸರ್ ನಮಸ್ತೆ ಅಂತ ಹೇಳ್ತಾಳೆ. ಮದುವೆ ಇನ್ವಿಟೇಷನ್ ಕಾರ್ಡ್ ಸಿಕ್ತಾ, ಹಾಗೆ ಹುಡುಗನ ಕಡೆಯವರು ತಗೊಂಡೋದ್ರು, ಇನ್ವಿಟೇಷನ್ ಕಾರ್ಡ್ ಸಿಕ್ತಾ ಅಂತ ಕೇಳ್ತಾನೆ. ಆಗ ಏನು ಹೇಳ್ತಿದ್ದೀರಾ, ಹುಡುಗನ ಕಡೆಯವ್ರು ಬಂದು ತಗೊಂಡೋದ್ರಾ ಅಂತ ಭಾಗ್ಯ ಕೇಳ್ತಾರೆ. ಹೌದು ಮೇಡಮ್, ಆವಾಗಲೇ ಬಂದು ತಗೊಂಡೋದ್ರು ಅಂತಾನೆ. ಯಾಕೆ ಮೇಡಮ್, ಏನಾದರೂ ಸಮಸ್ಯೆ ಆಗಿದೆಯಾ ಅಂತ ಆ ವ್ಯಕ್ತಿ ಕೇಳ್ತಾನೆ. ಪ್ರಿಂಟ್ ಮಾಡಬೇಕಾದ್ರೆ ನೋಡಿ ಪ್ರಿಂಟ್ ಮಾಡಬೇಕಲ್ವಾ, ಎಲ್ಲ ತಪ್ಪು ಪ್ರಿಂಟ್ ಮಾಡಿದ್ದೀರಾ ಅಂತ ಅಂದಾಗ ಭಾಗ್ಯ ಹೇಳ್ತಾಳೆ. ತಪ್ಪಾಗಿ ಪ್ರಿಂಟ್ ಆಗಿದೆಯಾ, ಚಾನ್ಸೇ ಇಲ್ಲ ಮೇಡಮ್, ಚಾನ್ಸ್ ಇಲ್ಲ ಅಂತಾನೆ. ನೀವು ಏನು ಬರೆದು ಕೊಟ್ಟಿದ್ದೀರೋ ಅದನ್ನೇ ನಾನು ಪ್ರಿಂಟ್ ಮಾಡಿದ್ದೀನಿ, ಒಂದು ವೇಳೆ ತಪ್ಪಾಗಿದ್ದರೆ ನೀವೇ ತಪ್ಪಾಗಿ ಬರ್ಕೊಟ್ಟಿದ್ದೀರಾ ಅಂತ ಆ ವ್ಯಕ್ತಿ ಹೇಳಬೇಕಾದ್ರೆ ಅದನ್ನು ಕೇಳಿ ಕುಸುಮ ಅವರು ತುಂಬ ಕೋಪ ಬಂದುಬಿಡುತ್ತೆ. ಭಾಗ್ಯ ಫೋನ್ ಕೊಡು ಅಂತ ಹೇಳಿ ಕುಸುಮ ಬೈಯೋಕ್ಕೆ ಶುರು ಮಾಡ್ತಾರೆ. ಏನು ತಪ್ಪು ಮಾಡಿಬಿಟ್ಟು ಏನು ಭಾಗ್ಯನ ಮೇಲೆ ತಪ್ಪು ಹೊರಿಸ್ತಾ ಇದ್ದೀರಾ, ಸರಿಯಾಗಿ ಪ್ರಿಂಟ್ ಮಾಡೋಕ್ಕೆ ಆಗಲಿಲ್ಲ ಬರಲ್ಲ ಅಂದಮೇಲೆ ನಿಮ್ಮಂಥ ಅವರಿಗೆ ಯಾಕೆ ಬೇಕು ಅಂತ ಕುಸುಮ ಬೈತಾ ಇರ್ತಾರೆ. ಹಲೋ ಮೇಡಮ್, ಒಂದು ನಿಮಿಷ, ಅಷ್ಟಕ್ಕೂ ಈಗ ಏನು ತಪ್ಪಾಗಿದೆ ಅಂತ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಆ ವ್ಯಕ್ತಿ ಕೇಳಬೇಕಾದ್ರೆ, ಏನು ತಪ್ಪು ಮಾಡಿದೆ, ಚೆನ್ನಾಗಿ ಕೇಳ್ತಾ ನಾವು ಮದುವೆ ಮಾಡಬೇಕು ಅಂತ ಫಿಕ್ಸ್ ಮಾಡಿದ್ದ ಜಾಗನೇ ಬೇರೆ, ನೀನು ಪ್ರಿಂಟ್ ಮಾಡಿರೋ ಬೇರೆ ಜಾಗನೇ ಬೇರೆ ಅಲ್ಲ ಅಂತ ಕುಸುಮ ಬೈತಾರೆ. ನೀವು ಆ ವಿಷಯದ ಬಗ್ಗೆ ಕೇಳ್ತಿದ್ದೀರಾ, ನಾನು ಚೇಂಜ್ ಮಾಡಿಲ್ಲ ಮೇಡಮ್ ಅಂತ ಆ ವ್ಯಕ್ತಿ ಹೇಳ್ತಾನೆ. ಏನು ನೀನು ಚೇಂಜ್ ಮಾಡಿಲ್ವಾ, ನಿನ್ನ ಅಲ್ಲದೆ ಮತ್ತಿನ್ಯಾರು ಚೇಂಜ್ ಮಾಡ್ತಾರೆ ಅಂತ ಅಲ್ಲಿ ಕುಸುಮ ಕೇಳ್ತಾರೆ. ಆಗ ಕಾಮತ್ ಅವರ ಮನೆಯಿಂದ ಫೋನ್ ಬಂದಿತ್ತು, ಅವರು ಹೇಳಿದ್ದಕ್ಕೆ ನಾನು ಚೇಂಜ್ ಮಾಡಿದ್ದು ಅಂತ ಆ ವ್ಯಕ್ತಿ ಹೇಳ್ತಾನೆ. ಆಗ ಮನೆಯವರು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಕಾಮತ್ ಸರ್ ಮನೆಯಿಂದನಾ ಫೋನ್ ಮಾಡಿದ್ರಾ, ಯಾರು ಫೋನ್ ಮಾಡಿದ್ದು ಅಂತ ಭಾಗ್ಯ ಕೇಳ್ತಾರೆ. ಕನ್ನಿಕಾ ಮೇಡಮ್ ಫೋನ್ ಮಾಡಿದ್ದು ಅಂತ ಆ ವ್ಯಕ್ತಿ ಹೇಳ್ತಾನೆ. ಏನು ಕನ್ನಿಕಾ ಹೇಳಿದ್ದು ಅಂತ ಕುಸುಮ ಕೇಳ್ತಾರೆ. ಹೌದು, ಕನ್ನಿಕಾ ಮೇಡಮ್ ಹೇಳಿದ್ದು, ಅದಕ್ಕೋಸ್ಕರನೇ ನಾನು ಚೇಂಜ್ ಮಾಡಿದ್ದು ಅಂತಾನೆ. ನೀವು ಏನು ಹೇಳಬೇಕೋ ಅದನ್ನು ಅವ್ರಿಗೆ ಹೇಳಿ, ಸುಮ್ಮನೆ ನನಗೆ ಫೋನ್ ಮಾಡಿ ನನ್ನ ಮೇಲೆ ಕೂಗಾಡಬೇಡಿ, ಯೂಸ್ ಇಲ್ಲ ಅಂತಾನೆ. ಆಗ ಆ ವ್ಯಕ್ತಿ ಕಾಲ್ ಕಟ್ ಮಾಡ್ತಾನೆ. ಈ ಕನ್ನಿಕಂಗೆ ಏನಾಗಿದೆಯೋ ಎಲ್ಲನೂ ಬೇಕು ಅಂತಾನೆ ಮಾಡ್ತಾ ಇದ್ದಾಳೆ ಅವಳು ಅಂತ ಪೂಜಾಗೆ ಬೈತಾ ಇರ್ತಾರೆ. ಭಾಗ್ಯ ಇದನ್ನು ಇಲ್ಲಿಗೆ ಬಿಟ್ಟರೆ ಸರಿ ಹೋಗಲ್ಲ, ಆ ಕನ್ನಿಕಂಗೆ ಗ್ರಹಚಾರ ಬಿಡಿಸ್ತೀನಿ. ಇಲ್ಲಿ ಕುಸುಮ ಹಾಗೂ ಮನೆಯವರೆಲ್ಲ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಕನ್ನಿಕಾ ಮತ್ತು ಮೀನಾಕ್ಷಿ ಅವರೇ ಮನೆಗೆ ಬಂದುಬಿಡ್ತಾರೆ. ಕನ್ನಿಕನ್ ನೋಡಿ ಇಲ್ಲಿ ಕುಸುಮಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಏನೇ ಬಂದಿರೋದು ನಿನಗೆ ದೊಡ್ಡ ರೋಗ, ಯಾಕೆ ಹೀಗೆ ಮಾತಾಡ್ತಾ ಇದೆಯಾ ಅಂತ ಕುಸುಮ ಬೈತಾ ಇರ್ತಾರೆ. ಬಂದ ಕೂಡಲೇ ಶುರುವಾಯಿತು,
ಏನು ಬೈಯೋಕ್ಕೆ ಅಂತ ಡಿಸೈಡ್ ಮಾಡ್ಕೊಂಡಿರುವ ಹಾಗಿದೆ. ಯಾರಿಗಾದರೂ ಬೈಲಿಲ್ಲ ಅಂದರೆ ನಿಮಗೆ ಸಮಾಧಾನನೇ ಇಲ್ವಾ? ಇವಾಗ ನನ್ನ ಸರ್ದಿ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಬೈಯೋದಕ್ಕೆ ಮುಂಚೆ ಯಾಕೆ ಅಂತ ಬೈತಾ ಇದ್ದೀರಾ ಅಂತ ಹೇಳ್ಬಿಟ್ಟಾದರೂ ಬೈರಿ. ಅದಕ್ಕೂ ಒಂದು ಕ್ಲಾರಿಟಿ ಇರಬೇಕಲ್ವಾ? ಅದಕ್ಕೆ ವಿಷಯನ ಹೇಳಿಬಿಟ್ಟು ಬೈರಿ ಅಂತ ಕನ್ನಿಕಾ ಹೇಳ್ತಾಳೆ. ಇಲ್ಲಿ ಮೀನಾಕ್ಷಿ ಮಾತ್ರ ಕನ್ನಿಕಾ ಮಾತು ಕೇಳಿಸ್ಕೊಂಡು ನಗ್ತಾ ಇರ್ತಾಳೆ. ನಿನಗೆ ಯಾರು ಹೇಳಿದ್ದು ಮದುವೆ ಜಾಗ ಚೇಂಜ್ ಮಾಡೋಕ್ಕೆ ಅಂತ? ನಾವು ಜಾಗ ಅಂತ ನಿಗದಿ ಮಾಡಿದ್ವಿ ಅಲ್ವಾ, ಯಾಕೆ ಬದಲಾಯಿಸ್ದೆ ನೀನು ಅಂತ ಕುಸುಮ ಬಾಯಿಗೆ ಬಂದಾಗೆ ಬೈತಾ ಇರ್ತಾರೆ. ಯಾಕೆ ಬದಲಾಯಿಸ್ದೆ ಅಂದರೆ, ನೀವು ಯಾವುದೋ ಹಾಳು ಕೊಂಪೆಯಲ್ಲಿ ಮದುವೆ ಮಾಡ್ತೀನಿ ಅಂತ ಹೇಳಿದರೆ ಏನು ನೀವು ಹೇಳಿದ್ಕೆಲ್ಲ ನಾವು ತಲೆ ಆಡಿಸ್ಕೊಂಡು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಮದುವೆ ನಾನು ಹೇಳಿರುವ ಜಾಗದಲ್ಲೇ ಆಗುತ್ತೆ ಅಂತ ಕನ್ನಿಕಾ ಹೇಳ್ತಾಳೆ. ಅಲ್ಲ ಕನ್ನಿಕಾ, ಇದ್ದಕ್ಕಿದ್ದ ಹಾಗೆ ನೀನು ನೋಡಿರೋ ಮದುವೆ ಹಾಲ್ಗೆ ಮದುವೆ ಮಾಡಬೇಕು ಅಂತ ಹೇಳಿಬಿಟ್ರೆ ನಾವು ಏನು ಮಾಡಬೇಕು ಅಂತ ಭಾಗ್ಯ ಹೇಳ್ತಾಳೆ. ನಾವು ಏನು ಮಾಡಬೇಕು ಅಂದರೆ ಮದುವೆ ಮಾಡಬೇಕು ಅಷ್ಟೇ ಅಂತ ಕನ್ನಿಕಾ ಹೇಳ್ತಾರೆ. ಕನ್ನಿಕಾ, ನೀನು ಹೇಳಿದಾಗೆಲ್ಲ ನಾವು ನಿನ್ನ ತಾಳಕ್ಕೆ ಕುಣಿಯೋಕ್ಕಾಗಲ್ಲ. ಮದುವೆ ಅಂದರೆ ನೀನೇನು ಆಟ ಅಂದ್ಕೊಂಡಿದೀಯಾ? ಎಲ್ಲನೂ ಪ್ಲ್ಯಾನ್ ಮಾಡ್ಕೋಬೇಕು. ಸುಮ್ಮನೆ ನೀನು ಅಂದ್ಕೊಂಡಿರುವ ಥರ ಆಟ ಅಲ್ಲ. ಇದಕ್ಕಿದ್ದ ಹಾಗೆ ಈ ಹಾಲು ಬೇಡ ಬೇರೆ ಹಾಲು ಬೇಕು ಅಂತ ಹೇಳಿದರೆ ಏನು ನಮಗೇನು ದುಡ್ಡು ಮೇಲ್ಗಡೆಯಿಂದ ಉದುರುತ್ತಾ ಅಂತ ಪೂಜಾ ಕನ್ನಿಕಂಗೆ ಹೇಳ್ತಾಳೆ. ಅದು ಅಂತ ಹೇಳ್ತಿರ್ಬೇಕಾದ್ರೆ ಕನ್ನಿಕಾ ಆಗ ಮೀನಾಕ್ಷಿ ಕನ್ನಿಕಾ ಅಂತ ತಡೀತಾರೆ. ಪೂಜಾ ಹೇಳ್ತಿರುವುದು ಸರಿಯಾಗೇ ಇದೆ. ಬಜೆಟ್ನಲ್ಲಿ ಲೈಫ್ ಲೀಡ್ ಮಾಡೋ ಅವರು ಹಾಗಿರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಹಾಲು ಚೇಂಜ್ ಮಾಡಿದರೆ ಅವರಿಗೆ ಕಷ್ಟ ಆಗ್ತಲ್ವಾ? ಪಾಪ 1 ತಿಂಗಳು ರೇಷನ್ ತುಂಬ ಪ್ಲ್ಯಾನ್ ಮಾಡಿ ತಗೋತಾರೆ. ಹಾಗಿರ್ಬೇಕಾದ್ರೆ ಈ ಥರ ಮಾಡಿದರೆ ಹೇಗೆ ಕನ್ನಿಕಾ? ಭಾಗ್ಯ ಮಿಸ್ಟೇಕ್ ಆಗಿರೋದು ನಮ್ಮನೆ ಕಡೆಯಿಂದನೇ. ಈ ಮಿಸ್ಟೇಕ್ನ ನಾವು ಸರಿ ಮಾಡ್ತೀವಿ. ಎಲ್ಲ ಮದುವೆ ಖರ್ಚನ್ನ ನಾವೇ ನೋಡ್ಕೋತೀವಿ ಅಂತ ಮೀನಾಕ್ಷಿ ಹೇಳ್ತಾರೆ. ಆಗ ಭಾಗ್ಯಗಂತೂ ತುಂಬಾ ಶಾಕ್ ಆಗುತ್ತಾಳೆ. ಇಲ್ಲಿ ಸುನಂದ ಮಾತ್ರ ತುಂಬಾ ಖುಷಿ ಆಗ್ತಾರೆ. ಏನು ಗೊತ್ತಾ ಭಾಗ್ಯ, ತುಂಬ ದೊಡ್ಡ ಗೆಸ್ಟ್ಗಳೆಲ್ಲ ಬರ್ತಾರೆ. ಕಾಮತ್ರ ಅವರ ಮನೆ ಮದುವೆ ಅಂದರೆ ಸುಮ್ಮನೆನಾ? ರೇಷನ್ ವಿಷಯದಲ್ಲಿ ಮತ್ತು ಊಟದ ವಿಷಯದಲ್ಲೂ ತುಂಬ ಹೈ ಕ್ವಾಲಿಟಿ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ನಿಮಗೆ ಅದನ್ನೆಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಖರ್ಚು ಎಲ್ಲ ನಾವೇ ನೋಡ್ಕೋತೀವಿ ಅಂತ ಮೀನಾಕ್ಷಿ ಹೇಳ್ತಾರೆ. ಭಾಗ್ಯ ಮನೆಯವ್ರಿಗೆ ತುಂಬ ಶಾಕ್ ಆಗುತ್ತೆ. ಆ ಕಡೆ ತಾಂಡವ್ ಕಾರ್ ಓಡಿಸ್ತಾ ಅಲ್ಲಿ ಆದಿನೇ ನೆನಪಿಸ್ಕೊಂಡು ಆಗ ಭಾಗ್ಯಗಂತೂ ತುಂಬಾ ಶಾಕ್ ಆಗುತ್ತಾಳೆ. ಇಲ್ಲಿ ಸುನಂದ ಮಾತ್ರ ತುಂಬಾ ಖುಷಿ ಆಗ್ತಾರೆ. ಏನು ಗೊತ್ತಾ ಭಾಗ್ಯ, ತುಂಬ ದೊಡ್ಡ ಗೆಸ್ಟ್ಗಳೆಲ್ಲ ಬರ್ತಾರೆ. ಕಾಮತ್ರ ಅವರ ಮನೆ ಮದುವೆ ಅಂದರೆ ಸುಮ್ಮನೆನಾ? ರೇಷನ್ ವಿಷಯದಲ್ಲಿ ಮತ್ತು ಊಟದ ವಿಷಯದಲ್ಲೂ ತುಂಬ ಹೈ ಕ್ವಾಲಿಟಿ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ನಿಮಗೆ ಅದನ್ನೆಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಖರ್ಚು ಎಲ್ಲ ನಾವೇ ನೋಡ್ಕೋತೀವಿ ಅಂತ ಮೀನಾಕ್ಷಿ ಹೇಳ್ತಾರೆ. ಭಾಗ್ಯ ಮನೆಯವ್ರಿಗೆ ತುಂಬ ಶಾಕ್ ಆಗುತ್ತೆ. ಆ ಕಡೆ ತಾಂಡವ್ ಕಾರ್ ಓಡಿಸ್ತಾ ಅಲ್ಲಿ ಆದಿನೇ ನೆನಪಿಸ್ಕೊಂಡು ನೆನಪು ಮಾಡ್ಕೊಳ್ತಿರ್ತಾರೆ. ತಮ್ಮನ ಮದುವೆಯಲ್ಲಿ ಯಾರೋ ಮೋಸ ಮಾಡ್ತಾರೆ ಅಂತ ಹೇಳಿದ್ದವರು ಸುದ್ದಿನೇ ಇಲ್ವಲ್ಲ, ಏನಾಯ್ತೋ ಏನೋ, ನಾನೇ ಫೋನ್ ಮಾಡಿ ಚೆಕ್ ಮಾಡ್ಕೋತೀನಿ ಅಂತ ಅಲ್ಲಿ ತಾಂಡವ್ ಆದಿಗೆ ಕಾಲ್ ಮಾಡ್ತಾನೆ. ಆ ಕಡೆ ಆದಿ ಯಾರ್ದೋ ಜೊತೆ ಮಾತಾಡ್ತಾ ಇರ್ತಾನೆ. 1 ನಿಮಿಷ ಕಾಲ್ ಬ್ಯಾಕ್ ಅಂತ ಹೇಳಿ ಕಟ್ ಮಾಡಿ ಇಲ್ಲಿ ತಾಂಡವ್ ಫೋನ್ ಪಿಕ್ ಮಾಡ್ತಾನೆ. ಹೇಳಿ ಬ್ರೋ, ನನಗೆ ನೆನಪಿಸ್ಕೊಂಡ್ರಲ್ಲ ಅಂತ ಆದಿ ಕೇಳಿದಾಗ, ಏನಿಲ್ಲ ಬ್ರದರ್, ಏನೋ ಸಮಸ್ಯೆ ಆಗಿದ್ದೆ ಸಾಲ್ವ್ ಮಾಡಬೇಕು ಅಂತ ಗಾಬರಿಯಿಂದ ಹೋದ್ರಲ್ಲ, ಅದಕ್ಕೆ ಏನಾದರೂ ಹೆಲ್ಪ್ ಬೇಕಾಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ಎಲ್ಲ ಓಕೆನಾ? ಇಲ್ಲಿ ತಾಂಡವ್ ಕೇಳ್ತಾನೆ. ಇಲ್ಲಿ ಬ್ರದರ್, ನನಗೆ ಇನ್ನೂ ಡಿಸೈಡ್ ಮಾಡೋಕ್ಕೆ ಆಗ್ತಿಲ್ಲ, ನಾನು ತುಂಬ ಕನ್ಫ್ಯೂಸ್ ಆಗಿದ್ದೀನಿ ಅಂತ ಆದಿ ಹೇಳ್ತಾನೆ. ಹೌದಾ, ಯಾಕೆ ಅಂತ ತಾಂಡವ್ ಕೇಳಿದರೆ, ನಾನು ಆ ಫ್ಯಾಮಿಲಿ ಬಗ್ಗೆ ಏನೋ ಅಂದ್ಕೊಂಡಿದ್ದೆ, ಆದರೆ ಅವರು ಆ ಥರ ಅಲ್ಲ, ನಾನೇ ಅವರನ್ನು ತಪ್ಪಾಗಿ ತಿಳ್ಕೊಂಡೆ ಅನಿಸುತ್ತೆ.
ಅಂತ ಆದಿ ಹೇಳ್ತಾನೆ. ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಕಡೆಯಿಂದ ತಪ್ಪಾಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಕರೆಕ್ಟಾಗೇ ಜಡ್ಜ್ ಮಾಡಿರ್ತೀರ. ಬೇಕಿದ್ದರೆ ಇನ್ನೂ ಸ್ವಲ್ಪ ಟೈಮ್ ತಗೊಳ್ಳಿ, ಚೆನ್ನಾಗಿ ಯೋಚನೆ ಮಾಡಿ ಅಂತ ತಾಂಡವ್ ಹೇಳ್ತಾನೆ. ಎಸ್ ಬ್ರದರ್, ನನಗೆ ಇನ್ನೊಂದು ಸ್ವಲ್ಪ ಟೈಮ್ ತಗೊಂಡು ನೋಡ್ತೀನಿ. ಸರಿ ಬ್ರದರ್, ನಾನು ಬೇರೆ ಕಾಲ್ ಮಾತಾಡ್ತೀನಿ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದಿ ಕಾಲ್ ಕಟ್ ಮಾಡ್ತಾನೆ. ಆದರೆ ಸಮಯಕ್ಕೆ ಅಲ್ಲಿಗೆ ಆದಿ ಅಂತ ಬರ್ತಾರೆ. ಅಲ್ಲಿ ಆದಿ ತುಂಬಾ ಟೆನ್ಷನ್ ಆಗಿರೋದನ್ನು ನೋಡಿ, ಏನೋ ಆದಿ ತುಂಬ ಗೊಂದಲದಲ್ಲಿದೆಯಾ ಭಾಗ್ಯ ವಿಷಯಕ್ಕೆ ಅಂತ ಕಾಮತ್ ಅವರು ಹೇಳ್ತಾರೆ. ಆಗ ಅಪ್ಪ ಅದು ಅಂತ ಆದಿ ಹೇಳ್ತಿರ್ಬೇಕಾದ್ರೆ, ನೋಡು ಆದಿ, ನೀನು ಆ ಫ್ಯಾಮಿಲಿಯ ಬಗ್ಗೆ ಇಮ್ಯಾಜಿನೇಷನ್ನಲ್ಲಿ ಬದುಕ್ತಿದೀಯ. ಮೊದಲು ಅದರಿಂದ ಆಚೆ ಬಾ. ನೀನು ತಿಳ್ಕೊಂಡಿರುವ ತಪ್ಪು ಅಂತ ಗೊತ್ತಾಗೋದಕ್ಕೆ ನಿನ್ನ ಕಣ್ಮುಂದೆನೇ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಆದರೂ ನೀನು ನಂಬ್ತಿಲ್ಲ. ಆದರೆ ನಿನಗೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೆ ಒಂದಂತೂ ನಿಜ, ಅವ್ರು ಮದುವೆ ಆಗುವುದರೊಳಗೆ ಅವರು ಏನು ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಅರ್ಥ ಆದರೂ ಆಗದಿದ್ರೂ ಆ ಮದುವೆ ನಡೆಯುತ್ತೆ. ಸರಿ, ನಾಳೆ ಮೀಟಿಂಗ್ ಬಗ್ಗೆ ಒಂದು ಫೈಲ್ ಇತ್ತಲ್ಲ, ಅದನ್ನು ತಗೊಂಡು ರೂಮ್ಗೆ ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಮೇಲೆ ಆದಿ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾನೆ. ಆ ಕಡೆ ಭಾಗ್ಯ ಹೇಳ್ತಾಳೆ, ಅದು ಹೇಗೆ ಆಗುತ್ತೆ ಮೇಡಮ್? ಲೆಕ್ಕದ ಪ್ರಕಾರ ಹುಡುಗಿ ಮನೆಯವರು ಮದುವೆ ಮಾಡಿಸ್ಕೊಂಡಿರ್ಬೇಕು ಅಲ್ವಾ? ಅದೇ ತಾನೇ ಸಂಪ್ರದಾಯ ಅಂತ ಭಾಗ್ಯ ಹೇಳ್ತಾಳೆ. ಭಾಗ್ಯ, ನನಗೆ ಗೊತ್ತು ಸಂಪ್ರದಾಯ ಅಂತ, ಆದರೆ ಅದನ್ನೆಲ್ಲ ನೋಡಿಕೊಂಡು ಕೂರೋಕ್ಕೆ ಆಗಲ್ಲ ಅಲ್ಲ. ಮದುವೆ ಬಂದಿರೋರು ಮದುವೆ ಡೆಕೋರೇಷನ್ನು ಮತ್ತು ಊಟ ಎಲ್ಲ ನೋಡಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿಸ್ಬೋದಿತ್ತು. ಸ್ವಲ್ಪ ಟೆಸ್ಟು ನಿನಗೆ ಬರಬಾರ್ದು ಅಲ್ವಾ ಭಾಗ್ಯ ಹೇಳ್ತಾರೆ. ಇಲ್ಲ ಮೇಡಮ್, ನಾನು ಚೆನ್ನಾಗಿ ನಡೆಸ್ಕೊಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ. ಭಾಗ್ಯ, ನನಗೆ ಎಲ್ಲ ಗೊತ್ತು, ನೀನು ಎಲ್ಲನೂ ತುಂಬಾ ಸಂಭವಿಸ್ತೀಯ ಅಂತ. ಏನು ಗೊತ್ತಾ, ಒಂದಿನ ಸಂಭ್ರಮಕ್ಕೋಸ್ಕರ ನೀನು ಜೀವನ ಪೂರ್ತಿ ಒದ್ದಾಡೋದು ಬೇಡ ಅಂತ ಮೀನಾಕ್ಷಿ ಹೇಳ್ತಾರೆ. ಅಲ್ಲ ಮೇಡಮ್ ಅಂತ ಮೀನಾಕ್ಷಿಗೆ ಹೇಳೋಕ್ಕೆ ಹೋಗಬೇಕಾದ್ರೆ, ಹೌದು ಬೀಗ್ರೆ, ನೀವು ಸರಿಯಾಗಿ ಹೇಳ್ತಿದ್ದೀರಾ. ಅಯ್ಯೋ ಭಾಗ್ಯ, ಅವ್ರು ಹೇಳ್ದಾಗೆ ಅವ್ರು ನಡೆಸ್ಕೊಡ್ತಾರೆ ಬಿಡು ಅಂತ ಅಲ್ಲಿ ಸುನಂದ ಹೇಳ್ತಾರೆ. ಅಯ್ಯೋ ಅಮ್ಮ, ನೀನು ಏನು ಹೇಳ್ತಿದೀಯಾ ಅಂತ ಭಾಗ್ಯ ಹೇಳ್ತಾಳೆ. ನೋಡಿ ಮೇಡಮ್, ಪೂಜೆನ ಅಕ್ಕನಾಗಿ ನಾನು ಮದುವೆನ ನಡೆಸ್ಕೊಡ್ತೀನಿ. ಆ ಜವಾಬ್ದಾರಿ ನಂದು. ಜವಾಬ್ದಾರಿಗಿಂತ ಹೆಚ್ಚಾಗಿ ನನ್ನ ಕನಸು ಇದು ಅಂತ ಭಾಗ್ಯ ಸುನಂದಂಗೆ ಹೇಳ್ತಾರೆ. ನೋಡಮ್ಮ ಭಾಗ್ಯ, ಇದನ್ನೆಲ್ಲ ಬಾಯಲ್ಲಿ ಹೇಳೋದು ಸುಲಭ. ಬೀಗರು ಹೇಳ್ದಾಗೆ ಮದುವೆ ಮಾಡಿಕೊಂಡು ಸಾಲ ಮಾಡಿಕೊಂಡು ಒದ್ದಾಡೋದು ತುಂಬ ಕಷ್ಟ ಕಣೆ ಅಂತ ಸುನಂದ ಹೇಳ್ತಾರೆ. ಅಮ್ಮ, ಹಾಗೆಲ್ಲ ಏನೂ ಆಗಲ್ಲ. ಅದು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಅಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಮದುವೆ ಖರ್ಚು ನಾನೇ ನೋಡ್ಕೊಳ್ತೇನೆ ಅಂತ ಭಾಗ್ಯ ಹೇಳ್ತಾಳೆ. ಭಾಗ್ಯ, ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊ. ನೀನು 1,000 ಹೊಂದ್ಸೋಕೆ ಅಂದರೆ ತುಂಬ ಕಷ್ಟಪಡ್ತೀಯ. ಅಂಥದ್ರಲ್ಲಿ ನಾವು ಮದುವೆ ಗ್ರ್ಯಾಂಡಾಗಿ ನಡೆಸ್ಬೇಕು ಅಂತ ಹೇಳ್ತಿದ್ದೀವಿ. ಅಣ್ಣನ ಬಿಸ್ನೆಸ್ CEO ಎಲ್ಲ ಬರ್ತಿದ್ದಾರೆ. ಅವ್ರ ಮುಂದೆ ನಾವು ಸ್ಟ್ಯಾಂಡರ್ಡ್ ಕಡಿಮೆ ಆಗೋದು ನನಗಂತೂ ಒಂಚೂರೂ ಇಷ್ಟ ಇಲ್ಲ. ಅದು ಇಲ್ಲದೆ ಅವರ ಎಕ್ಸ್ಪೆಕ್ಟ್ಗೆ ರೀಚ್ ಆಗೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಂತ ಮೀನಾಕ್ಷಿ ಹೇಳ್ತಾರೆ. ಬೇಡ ಮೇಡಮ್ ಅಂತ ಭಾಗ್ಯ ಹೇಳೋಕ್ಕೆ ಬಂದರೆ ಭಾಗ್ಯ ಮಾತನ್ನು ಸುನಂದ ತಡೀತಾರೆ. ಸುಮ್ಮನೆ ಇರು ಭಾಗ್ಯ, ಅವರು ಹೇಳ್ತಿರೋದು ಸರಿಯಾಗೇ ಇದೆ. ಬೀಗ್ರೆ, ನೀವು ಹೇಳ್ತಿರೋದು ಎಲ್ಲ ಸರಿಯಾಗೇ ಇದೆ, ನೀವೇ ನೋಡ್ಕೊಳ್ಳಿ ಅಂತ ಒಪ್ಕೊಂಡು ನಿಮ್ಮ ನಿರೀಕ್ಷೆನ ಪೂರೈಸಲಿಲ್ಲ ಅಂದರೆ ನಿಮ್ಮ ಮರ್ಯಾದೆನೇ ಹೋಗೋದು. ಅದಕ್ಕೆ ನೀವು ಹೇಳಿರುವ ಉಪಾಯ ಸರಿಯಾಗಿದೆ, ಹಾಗೆ ಮಾಡಿಬಿಡೋಣ ಅಂತ ಸುನಂದ ಹೇಳ್ತಾರೆ. ಸರಿ, ಹಾಗಿದ್ರೆ ಏನೆಲ್ಲ ನಾನು ಹೇಳ್ದಾಗೆ ನಡೆಯುತ್ತೋ ನೀವು ನಿಮ್ಮ ಕಡೆಯಿಂದ ಹುಡುಗಿಗೆ ಬೇಕಾಗಿರೋ ವ್ಯವಸ್ಥೆ ಮಾಡ್ಕೊಳ್ಳಿ ಸಾಕು. ನಾಳೆ ಹಾಲ್ಗೆ ಬಂದುಬಿಡಿ. ವರಪೂಜೆ, ಬಳೆಶಾಸ್ತ್ರ ಎಲ್ಲನೂ ಅಲ್ಲೇ ಮಾಡೋಣ. ಭಾಗ್ಯ, ನೀನು ತಲೆಕೆಡಿಸ್ಕೋಬೇಡ, ಎಲ್ಲನೂ ಚೆನ್ನಾಗೇ ಆಗುತ್ತೆ. ಎಲ್ಲನೂ ನಾನು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಹೇಳಿ ಮೀನಾಕ್ಷಿ ಮತ್ತು ಕನ್ನಿಕಾ ಅಲ್ಲಿಂದ ಹೊರಟೋಗ್ತಾರೆ. ಭಾಗ್ಯಗಂತೂ ಟೆನ್ಷನ್ ಶುರುವಾಗುತ್ತೆ. ಇಲ್ಲಿಗೆ
ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.